ರಾಮ್ ಚರಣ್ ಅವರು ಈ ಸ್ಟೋರಿ ಹೆಂಗ್ ಒಪ್ಕೊಂಡ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ತಾನೇ ಪೆಟಿ ಪ್ರೀಮಿಯರ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಒನ್ ವರ್ಡ್ ಹೇಳ್ಬೇಕಂದ್ರೆ ನನಗೆ ಮೂವಿ ಇಷ್ಟ ಆಯ್ತು. ಫಾರ್ ಶೋರ್ ಇದೊಂದು ಥಿಯೇಟರ್ ನೋಡ್ಬೇಕಾಗಿರೋ ಮೂವಿ, ಅದು ನಿಮ್ಮ ಫ್ಯಾಮಿಲಿ ಜೊತೆ ನೋಡ್ಬೇಕಾಗಿರೋ ಮೂವಿ. ಬಟ್ ನಾನು ಸಜೆಸ್ಟ್ ಮಾಡೋದೇನು ಅಂತಂದ್ರೆ, ನೀವೇನಾದ್ರೂ ರಾಮ್ ಚರಣ್ ಅವರಿಂದ ಒಂದು ರಂಗಸ್ಥಳಂ ಟೈಪ್ ಫಿಲಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಒಂದು ಕಮರ್ಷಿಯಲ್ ಮಾಸ್ ಫಿಲ್ಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ದಿಸ್ ಇಸ್ ನಾಟ್ ಫಾರ್ ಯು. ಅದನ್ನ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೇಡಿ. ಜಸ್ಟ್ ಒಂದು ಫಿಲಮ್ ನೋಡೋಕೆ ಹೋಗ್ತಾ ಇದ್ದೀನಿ, ಫಿಲಮ್ ಇಂದ ಏನೋ ತಿಳ್ಕೊಳಕ್ ಹೋಗ್ತಾ ಇದ್ದೀನಿ, ಎಂಟರ್ಟೈನ್ ಆಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಇದ್ರೆ ಇದು ನೀವು ಥಿಯೇಟರ್ ಅಲ್ಲಿ ನೀವು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೇಕಾಗಿರುವಂತ ಫಿಲಮ್. ಎಂಟೈರ್ಲಿ ಒಂದು ಸ್ಪೋರ್ಟ್ಸ್ ಡ್ರಾಮಾ ವಿತ್ ಬ್ಯಾಕ್ ಡ್ರಾಪ್, ಒಂದು ಮೆಸೇಜ್ ಇಂದ. ಪೆಟ್ಟಿ ಸ್ಪೋರ್ಟ್ಸ್ ಆಡ್ತಾ ಇದ್ದಾನೆ, ಬಟ್ ಏನಕ್ಕೆ ಅಂತ ಒಂದು ಮೆಸೇಜ್ ಓರಿಯೆಂಟೆಡ್ ಮೂವಿ. ಪರ್ಫಾರ್ಮೆನ್ಸ್ ವೈಸ್ ಬಂತಂದ್ರೆ ಟಾಪ್ ನಾಚ್ ಅಂತ ಹೇಳ್ಬೇಕು. ರಾಮ್ ಚರಣ್ ಅವರು A to Z ಅವರು ಟ್ರಾನ್ಸ್ಫಾರ್ಮೇಶನ್ ಆಗಲಿ, ಅವ್ರ ಆಕ್ಟಿಂಗ್ ಆಗಲಿ ಎಲ್ಲ ಟಾಪ್ ನಾಚ್ ಇದೆ. ಆ್ಯಂಡ್ ಸೆಕೆಂಡ್ ಜಗಪತಿ ಬಾಬು ಅವರಂತೂ ನೆಕ್ಸ್ಟ್ ಲೆವೆಲ್ ಆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಶಿವನ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರು. ಆ್ಯಂಡ್ BGM ಅಂತೂ ವಾವ್ ವಾವ್ ವಾವ್, ಇದಕ್ಕೋಸ್ಕರ ಥಿಯೇಟರ್ ನೋಡ್ಲೇಬೇಕು. ರೆಹಮಾನ್ ಅವರಿಂದ ಈ ತರ ಒಂದು ರೀಜನಲ್ ಮೂವಿಗೆ ಇಷ್ಟು ಚೆನ್ನಾಗಿರೋ BGM ಸ್ಕೋರ್ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಸೊ ಪೆಡ್ಡಿನ ನಿಮ್ ನಿಯರೆಸ್ಟ್ ಥಿಯೇಟರ್ ಅಲ್ಲಿ ಕನ್ನಡದಲ್ಲೇ ವಾಚ್ ಮಾಡಿ, ಬಿಕಾಸ್ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ರಾಮ್ ಚರಣ್ ಅವರೇ ಡಬ್ ಮಾಡಿದ್ದಾರೆ ಅಂಡ್ ಶಿವರಾಜ್ ಕುಮಾರ್ ಕೂಡ ಕನ್ನಡದಲ್ಲೇ ಡಬ್ ಮಾಡಿದ್ದಾರೆ. ಸೊ ಪೆಡ್ಡಿನ ನಿಮ್ ಫ್ಯಾಮಿಲಿಯೊಂದಿಗೆ ನಿಮ್ ನಿಯರೆಸ್ಟ್ ಥಿಯೇಟರ್ ಅಲ್ಲಿ ಇವಾಗಲೇ ವಾಚ್ ಮಾಡಿ.